ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರ್ ಆಫೀಸರ್ ಅವರ ನೋಟಿಫಿಕೇಷನನ್ನು KEA ಅವರು ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ನ ರಿಸಲ್ಟ್ ಯಾವಾಗ, ಈ ಎರಡು ವಿಷಯದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಅಗ್ರಿಕಲ್ಚರ್ ಆಫೀಸರ್ ಅವರ ನೋಟಿಫಿಕೇಷನನ್ನು KEA ಅವರು ಮತ್ತೆ ಬಿಟ್ಟಿದ್ದಾರೆ. ಈ ಎಕ್ಸಾಮನ್ನು ಯಾರು ಬರಿತಾ ಇದ್ದೀರಾ, ನಿಜವಾಗ್ಲೂ ನಿಮ್ಮ ತಾಳ್ಮೆಯನ್ನು ಮೆಚ್ಚಲೇಬೇಕು. ಯಾಕಂದರೆ ನಿಮಗೆ ಗೊತ್ತು, ಫಸ್ಟು KPSC ಅವರು ಬಿಟ್ಟರು ಇದನ್ನು, ನಂತರ ರದ್ದು ಮಾಡಿದರು, ಮತ್ತು KEA ಅವರು ಅಗೇನ್ ಇದನ್ನು ಸಸ್ಪೆಂಡ್ ಮಾಡಿದರು. ಇದು 3ನೇ ಬಾರಿ ಬಿಟ್ಟಿರುವಂತಹ ನೋಟಿಫಿಕೇಷನ್. ಎಕ್ಸಾಮ್ಗೆ ಈ ಥರ ಆದರೆ ಎಷ್ಟೋ ಜನ ಡಿಮೋಟಿವೇಟ್ ಆಗ್ತಾರೆ. ದಯವಿಟ್ಟು ಯಾರು ಡಿಮೋಟಿವೇಟ್ ಆಗಬೇಡಿ, ಇದು ಫೈನಲ್. ಆ್ಯಂಡ್ ಎಕ್ಸಾಮ್ ಡೇಟ್ ಕೂಡ ಬಿಟ್ಟಿದ್ದಾರೆ. ಎಕ್ಸಾಮ್ ಡೇಟ್ ಯಾವಾಗಿದೆ ಅಂದರೆ ಜುಲೈ ತಿಂಗಳ 26ನೇ ತಾರೀಕಲ್ಲಿ ಪೇಪರ್ 1 ಇದೆ, ಬೆಳಗಿನ ಜಾವದಲ್ಲಿ ಪೇಪರ್ 1, ಹಾಗೆ ಮಧ್ಯಾಹ್ನ ಪೇಪರ್ 2 ಇದೆ. ಸೊ ಆ ಕಾರಣ ನಿಮಗೆ ಟೈಮೇ ಇಲ್ಲ. ಅರ್ಜಿಯನ್ನು ಸಲ್ಲಿಸೋದಕ್ಕೆ 30/5/2026 ಶುರು ಆಗುತ್ತೆ. ಹಾಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವಾಗಿದೆ ಅಂದರೆ ಜೂನ್ ತಿಂಗಳ 20ನೇ ತಾರೀಕು ಕೊನೆ ದಿನ ಆಗಿರುತ್ತೆ. ಸೊ ಬೇಗ ಅಪ್ಲೈ ಮಾಡಿ ಓದೋದಕ್ಕೆ ಶುರು ಮಾಡಿ, ಇನ್ನೂ ಸ್ಪೀಡಲ್ಲಿ ಓದೋದಕ್ಕೆ ಶುರು ಮಾಡಿ. ಬಿಕಾಸ್ ಇನ್ನು ಎಷ್ಟು ದಿನ ಇದೆ, ಜೂನ್ ತಿಂಗಳು ಒಂದೇ, ಜುಲೈಯಲ್ಲೇ ಎಕ್ಸಾಮ್ ಇರುವಂಥದ್ದು. ಸೊ ಇಷ್ಟೆಲ್ಲ ತುಂಬ ದಿನದಿಂದ ಕಾಯ್ತಾ ಇದ್ರಿ ನೀವು. ಅಂತೂ ಫೈನಲಿ ಎಕ್ಸಾಮನ್ನು KEA ಅವರೇ ಕಂಡಕ್ಟ್ ಮಾಡ್ತಿದ್ದಾರೆ, KPSC ಅವರು ಇಲ್ಲ. ಸೊ ಆ ಕಾರಣ ಎಲ್ಲರೂ ಚೆನ್ನಾಗಿ ಓದಿ. ಹಾಗೆ ಈ ಚಾನಲಲ್ಲಿ ನಾನು ಸ್ಟಡಿ ರಿಲೇಟೆಡ್ ಪೇಪರ್ 1ಗೆ ಹೆಲ್ಪ್ ಆಗುವಂಥ ಸಾಕಷ್ಟು ವಿಡಿಯೋಸ್ಗಳನ್ನು ಮಾಡಿದ್ದೀನಿ, ಹಾಗೆ ಮುಂದೆಯೂ ಕೂಡ ಮಾಡ್ತೀನಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಗ್ರಿಕಲ್ಚರ್ ಆಫೀಸರ್ ಸ್ಟೂಡೆಂಟ್. ಹಾಗೆ ಎಲ್ಲ GS 1ಗೆ ಯಾರ್ಯಾರು ಓದ್ತಾ ಇದ್ದೀರಾ ಎಲ್ಲರೂ. ಹಾಗೆ ಎರಡನೇ ವಿಷಯ, ಅಪೆಕ್ಸ್ ಬ್ಯಾಂಕ್ ರಿಸಲ್ಟ್ ಯಾವಾಗ ಅಂತ, ಇದಕ್ಕೆ ನಾನು ಕಾಂತಕುಮಾರ್ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಅವರು ಅಪೆಕ್ಸ್ ಬ್ಯಾಂಕ್ನ MD ಆಗಿರೋರ ಜೊತೆ ಫೋನ್ ಮುಖಾಂತರ ಮಾತಾಡಿದ್ದಾರೆ, ಹಾಗೆ ಇದ್ರ ಬಗ್ಗೆ ಕೇಳಿದ್ದಾರೆ. ಆ ವಾಯ್ಸ್ ಕ್ಲಿಪ್ ವಿಡಿಯೋ ಎಂಡಲ್ಲಿದೆ, ಪೂರ್ತಿ ವಿಡಿಯೋವನ್ನು ನೋಡಿ. ಮೊದಲನೇದಾಗಿ ಈ ಎಕ್ಸಾಮ್ ಆಗಿ ತುಂಬ ವರ್ಷಗಳಾಯಿತು, ಹಾಗೆ ಆ ರಿಸಲ್ಟ್ ಬಂದು ಕೂಡ ವರ್ಷಗಳೇ ಕಳೆದೋಯ್ತು. ಆದರೂ ಅದ್ರ ಬಗ್ಗೆ ಏನೂ ಅಪ್ಡೇಟ್ ಇರಲಿಲ್ಲ. ಸೊ ಎಷ್ಟೋ ಜನ ಈ ರಿಸಲ್ಟ್ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ನಿಮಗೆ ಒಳ್ಳೆಯದಾಗತ್ತೆ, ಯಾಕಂದರೆ ಆ ರಿಸಲ್ಟ್ ಬರುತ್ತಂತೆ ಅವರು ಹೇಳಿದ್ದಾರೆ. ಹಾಗೆಯೇ ಪೋಸ್ಟ್ ಕೂಡ ಜಾಸ್ತಿ ಮಾಡಿದಾರಂತೆ. ಈ ವಾಯ್ಸ್ ಕ್ಲಿಪ್ಪನ್ನು ಒಮ್ಮೆ ಕೇಳಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಶಾಂತಕುಮಾರ್ ಹೇಳಿ ಸರ್. ನಮಸ್ತೆ ಸರ್. ನಮಸ್ಕಾರ. ಹಾ ಸರ್, ಅದು ಅಪೆಕ್ಸ್ ಬ್ಯಾಂಕ್ ರಿಸಲ್ಟ್ ಸರ್. ಅಯ್ಯೋ ದೇವರೇ, ನೀವು ಸಾಹೇಬರು ನನ್ನ ಕೇಳಿದ್ರೆ ಏನ್ ಹೇಳಿ ನಾನು. ಏಕೆಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಹೌದು ಪಾಪ, ವಿಡಿಯೋ ಮಾಡಿ ಹಾಕ್ತಾ ಇದಾರೆ ಡೈಲಿ. ಹಾ ಸರ್. ನನಗೆ ಅಯ್ಯೋ 100 ಫೋನ್ ಆದ್ರೂ ಬರ್ತವೆ. ತುಂಬಾ ಹುಡುಗರುಗಳು ಮೆಸೇಜ್ ಹಾಕಿ ಕಂಟಿನ್ಯೂಸ್ ಆಗಿ ಹೋಗಿ ಒಬ್ಬರು ನೆಗ್ಲೆಕ್ಟ್ ಮಾಡಿಲ್ಲ, ಎಲ್ಲಾರ್ಗು ಮೆಸೇಜ್ ಹಾಕ್ತಾ ಇದೀನಿ. ನೀವು ಮಾಡ್ತೀರಾ ಸರ್? ಬೋರ್ಡ್ ಫಸ್ಟ್ ವೀಕ್ ಏನೋ ಮೋಸ್ಟ್ಲಿ ರಾಜಣ್ಣ ಸಾಹೇಬ್ರೆ ಆಯ್ತಾ ಇದಾರೆ ಅಂತ ಕಾಣ್ತದೆ. ಅಲ್ಲಲ್ಲ ಸರ್, ನೀವ್ MD ಇರೋದಕ್ಕೆ ಇಷ್ಟೆಲ್ಲ ಇದ್ ಮಾಡಿದೀರಾ ಸರ್. ಅಂದ್ರೆ ಅಯ್ಯೋ ದೇವ್ರೆ, ಮಾಡ್ದೆ. ನಾನು ಏನ್ ಮಾಡಿದ್ರೆ, ನಮ್ಮ ಅಧ್ಯಕ್ಷ ಯಾವತ್ತೋ ಮಾಡ್ಬೇಕಿತ್ತು. ಹಾ ಸರ್. ಎದ್ರಕೊಂಡು ನನ್ನ ಟೈಮಲ್ಲಿ ಅದೇನಾಗೋಯ್ತು, ಕರ್ಮಕ್ಕೆ ಹಾ ಸರ್ 2 ಎಂಕ್ವೈರಿ ಆಗೋಯ್ತು. ಹಾ ಸರ್. ಲಾಸ್ಟ್ ಇಯರ್ದು, ಬಿಫೋರ್ ಲಾಸ್ಟ್ ಬೋರ್ಡ್ದು. ಹಾ ಸರ್. ನನ್ ಟೈಮಲ್ಲಿ ಈಗ ಕಂಟೆಸ್ಟ್ ಮಾಡ್ತಾವ್ರೆ MLA ಎಲೆಕ್ಷನ್ ನೆಕ್ಸ್ಟ್. ಹಾ ಸರ್. ಅದು ಮಾಡ್ಬಾರ್ದು ಅಂದ್ಬಿಟ್ಟು ಮಾಡ್ದೆ ಹೋಗ್ಬಿಟ್ರು. ಇಲ್ಲಾಂದ್ರೆ ಯಾವತ್ತೋ ಆಗೋದು. ಈಗ ಅಂದ್ರೆ ರೇಟ್ ಆಗಿದ್ದಕ್ಕೆ 110 ಪೋಸ್ಟ್ ಆಗಿದೆ, ಈಗ ಜಾಸ್ತಿ ಆಗಿದೆ ಪೋಸ್ಟ್ ಬಿಡಿ. ಹಾ ಸರ್. ಅದು ವಿಚಾರ ಹಿಂಗಾಗಿದೆ, ಏನ್ ಮಾಡೋದು? ಅಡ್ಮಿಷನ್ ಒಂದು ವಾರದಲ್ಲಿ ಏನೇ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ನನಗೊಂದು 10 ದಿನ ಸಾಕು, ವಾರ ಬೇಡ. ಹಾ ಸರ್. ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಕಮಿಟಿಗೆ 5 ಜನ ಕಮಿಟಿ ಫೈನಲ್ ಮಾಡ್ಬೇಕು. ಹಾ ಸರ್. ಈಗ ಅಡ್ಮಿನಿಸ್ಟ್ರೇಟಿವ್ ಟೈಮ್ಲಿ ವಿಲ್ ನಾಟ್ ಟೇಕ್ ಎನಿ ಡಿಸಿಷನ್. ಹಾ ಸರ್. ಮೋಸ್ಟ್ಲಿ ಫಸ್ಟ್ ವೀಕ್ ಆಫ್ ಜೂನ್ ಹಾ ಸರ್ ಫೈನಲ್ ಮಾಡ್ಬಿಡ್ತೀನಿ ಅಂತ ಮೊನ್ನೆ ಹೇಳ್ತಾ ಇದ್ರು CM ಸಾಹೇಬ್ರು. ಹಾ ಸರ್. ಹಾಗಾಗಿ 100% ಆಯ್ತದೆ ತಾಳಿ. ಆಮೇಲೆ ನಮಗೆ ಆ ರಿಸರ್ವೇಶನ್ ಅಪ್ಲೈ ಆಗಲ್ಲ, ಸುಮಾರು ಜನ ಕೇಳ್ಬಿಡಿ. ಹೌದೌದು ಸರ್. ಹೌದು ಸರ್. ಒಂದು ಆಮೇಲೆ ಏನಿದೆ ಅದೇ ರಿಸಲ್ಟ್ ಮೇಲೆ ನಾವು ಇಂಟರ್ವ್ಯೂ ಮಾಡ್ತೀವಿ. ಹಾ ಸರ್. ನಾವು ಅದು ಕೇಳ್ದು FDCಗೆ ಇಲ್ಲ, ಇದಕ್ಕೆ ಯಾಕೆ ಮಾಡ್ಬೇಕು ಅಂತ ನಾವು. ಹಾ ಸರ್. ಆದ್ರೂ ನಮ್ಮಲ್ಲಿ ಕೋಆಪರೇಟಿವ್ ನಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಯಾವ ಮಾಡ್ತಾ ಇಲ್ಲ. ಹಾ ಸರ್. ಇದೊಂದು ಅಪೆಕ್ಸ್ ಬ್ಯಾಂಕ್ ಒಂದ್ ಮಾಡ್ಬಿಟ್ರೆ ಎಲ್ಲ ಅದನ್ನೇ ಮಾಡ್ಬೇಕಾಗಿತ್ತಲ್ಲ, ಒಬ್ರು ಒಪ್ಪಲ್ಲ ಅದನ್ನ. ಹಾ ಸರ್. ಬಹುಶಃ ಆ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಸ್ವಲ್ಪ ಬರೋರು ಮಾಡ್ತಾರೆ. ಇಂಟರ್ವ್ಯೂ ನೋ ಪ್ರಾಬ್ಲಮ್. ಅಯ್ಯೋ, ನೀವು 0 ಕೊಟ್ರು ಸೆಲೆಕ್ಟ್ ಆಗೋರು ಸುಮಾರು ಜನ ಅಷ್ಟು ಮಾರ್ಕ್ಸ್ ತಗೊಂಡವ್ರೆ. ಇಲ್ಲ ಸರ್, ಅದೇನಿದೆ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಬ್ಯಾಂಕಿಂಗ್, ಅಲ್ಲಿ ಕಿತಾಪತಿ ಯಾವಾಗ್ಲೂ ಮಾಡಿಲ್ಲ, ಮಾಡೋದು ಇಲ್ಲ. ಹಾಗಾಗಿ ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ಇಷ್ಟು ದಿನ ಕಾದಿದ್ದೀರಿ, ಇನ್ನೊಂದು 10 ರಿಂದ 12 ದಿನ ವೇಟ್ ಮಾಡಿ. ವಿಲ್ ಗೆಟ್ ಯು ಗುಡ್ ರಿಸಲ್ಟ್. ಓಕೆ.
ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ ಸರ್.